ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ KEA ಸಿವಿಲ್ ಪೊಲೀಸ್ ಪರೀಕ್ಷೆಯ ಅಧಿಕೃತ ಮೊನ್ನೆ ತಾತ್ಕಾಲಿಕ ಅಂಕಪಟ್ಟಿ ಬಿಟ್ಟಿದ್ದರು. ಇವತ್ತು ಅಧಿಕೃತವಾದ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲೇ ಬಿಟ್ಟಿದ್ದಾರೆ, ಪ್ರಕಟವಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ಫುಲ್ ವಿಡಿಯೋ ನೋಡಿ, ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು KE ಅವರ ಅಧಿಕೃತ ವೆಬ್ಸೈಟ್ ಆಗಿರುತ್ತದೆ. ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ. ನೀವು RPC ಇದಾದರೆ RPC, ಇಲ್ಲ KK ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಾದರೆ ಅದಕ್ಕೂ ಸಪ್ರೇಟ್ ಇದೆ. ಬಟ್ ನಾವು RPC ಅಭ್ಯರ್ಥಿಯಾಗಿರೋದ್ರಿಂದ RPC ಅಭ್ಯರ್ಥಿಗಳ ಲಿಸ್ಟ್ ತೆಗೆದಿದ್ದೀನಿ. ನೋಡಿ, ಇಲ್ಲಿ RPC ಹುದ್ದೆಗಳ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷಾ ಅಂಕಪಟ್ಟಿ ನೋಡಿ. ಇವತ್ತೇ ನೋಡಿ, 21/8/2026 ಅಂತ ಇಲ್ಲಿ ನೋಡ್ಬೋದು ನೀವು. 21/8/2026 ಅಧಿಕೃತವಾಗಿ ಅಫಿಷಿಯಲಾಗಿ ಬಿಟ್ಟಿದೆ. ನೋಡಿ, ಇದು ಮೊನ್ನೆ ಬಿಟ್ಟಿದ್ದು RPC ಹುದ್ದೆಗಳ ತಾತ್ಕಾಲಿಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಅಂಕಪಟ್ಟಿ 2026. ಡೇಟ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಡೇಟ್ 19/8/2026 ಇತ್ತು. ಬಟ್ ಇವತ್ತು ನೋಡಿ 21/8/2026 ಇವತ್ತೇ ಬಿಟ್ಟಿರೋದು. ಸಂಜೆ 4:45 ಬಿಟ್ಟಿದ್ದಾರೆ ನೋಡಿ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಡಿಸ್ಟಿಕ್ ಯಾವ್ಯಾವುದು ಅಂತ ನೋಡಬೇಕಾಗ್ತದೆ. ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈಗ ಇದು RPC ಹುದ್ದೆಗಳ ಅಂಕಪಟ್ಟಿ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಥರ ಇಂಟರ್ಫೇಸಸ್ ಓಪನ್ ಆಗುತ್ತೆ. ಇಲ್ಲಿ ಉತ್ತರ ಕನ್ನಡ, ಉಡುಪಿ, ತುಮಕೂರು, ಶಿವಮೊಗ್ಗ, ರಾಯಚೂರು, ಮೈಸೂರು ಸಿಟಿ, ಮಂಗಳೂರು ಸಿಟಿ, ಮಂಡ್ಯ ಡಿಸ್ಟಿಕ್, ಕೋಲಾರ ಡಿಸ್ಟಿಕ್, ಕೊಡಗು, ಹುಬ್ಬಳ್ಳಿ ಧಾರವಾಡ, ಹಾವೇರಿ, ಹಾಸನ, ಗದಗ, ದಕ್ಷಿಣ ಕನ್ನಡ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಮತ್ತು ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರೈಲ್ವೆ ಯೂನಿಟ್ ಬೆಂಗಳೂರು ಡಿಸ್ಟಿಕ್ ಮತ್ತು ಬೆಂಗಳೂರು ಸಿಟಿ ಮತ್ತು ಬಳ್ಳಾರಿ ಡಿಸ್ಟಿಕ್. ಇಷ್ಟು ನಾವು ನೋಡ್ಬೋದು ಎಲ್ಲ. ನಮಗೆ ಯಾವ ಸಿಟಿ ಬೇಕೋ ಆ ಸಿಟಿ ಮೇಲೆ, ಅಂದರೆ ನನಗಿವಾಗ ಉದಾಹರಣೆಗೆ ಬೆಂಗಳೂರು ಸಿಟಿ PDF ಬೇಕು ಅಂದ್ಕೊಳ್ಳಿ, ಅದರ ಮೇಲೆ ಕ್ಲಿಕ್ ಮಾಡೋಣ. ನಂತರ ನೋಡಿ, ನಮಗೆ ಈ ರೀತಿ PDF ಓಪನ್ ಆಗುತ್ತೆ. ಇಲ್ಲಿ ನೋಡಿ, RPCದು ನೋಡಿ, ಬೆಂಗಳೂರು ಯೂನಿಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಸ್ಕೋರ್ ಲಿಸ್ಟ್ 2026-27 RPC ಪೋಸ್ಟರ್ಸು ನೋಡಿ. ಇಲ್ಲಿ ನಮಗೆ ಫಸ್ಟ್ನೇದಾಗಿ ಪೋಸ್ಟ್ ಅಪ್ಲೈಡ್ ಮಾಡಿರೋದು ಇಲ್ಲಿಗೆ ಅಂತ ಗೊತ್ತಾಗ್ತದೆ. ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮು, ಕ್ಲೈಮ್ಡ್ ಕ್ಯಾಟಗರಿ, ರೂರಲ್, ಕನ್ನಡ ಮಾಧ್ಯಮ, ಪ್ರೊಜೆಕ್ಟೆಡ್ ಡಿಸ್ಪ್ಲೇಸ್ಡ್ ಪರ್ಸನ್ನು ಮತ್ತು ಎಕ್ಸ್-ಮಿಲಿಟರಿ ಪರ್ಸನ್ನು ಮತ್ತು ಜೆಂಡರ್ ನಿಮ್ಮದು ಮತ್ತು ರಿಜಿಸ್ಟರ್ ನಂಬರು, ನೀವು ತೆಗೆದಿರೋ ಮಾರ್ಕ್ಸ್, ಒಬಿಡಿಯೆಂಟ್ ಮಾರ್ಕ್ಸು. ಇಲ್ಲಿ ನೋಡ್ಬೋದು, ನಮ್ಮದು ಸಚಿನ್ ಮೋಹನ್ ಅವ್ರು ನೋಡ್ಬೋದು ಇಲ್ಲಿ ನೋಡಿ. ಇದೇ ರೀತಿ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಇಲ್ಲಿ ನೋಡ್ಕೊಂಬಿಟ್ರೆ, ಇಲ್ಲಿ ನಂತರ ನೀವು ಹುಡುಕೊಳೋಕ್ಕೆ ತುಂಬ ಈಸಿ ಆಗುತ್ತೆ. ನೀವು ಎಷ್ಟರಲ್ಲಿ ಬಂದಿದ್ದೀರಾ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಇದೆ, ನೀವು ಎಷ್ಟನೇ ಸೀರಿಯಲ್ ನಂಬರ್ ಬಂದಿದ್ದೀರಾ ನೋಡ್ಬೋದು. ಮತ್ತು ಇಲ್ಲಿ ನಿಮಗೆ ಕ್ಯಾಸ್ಟು, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಕ್ಯಾಸ್ಟು, ರೂರಲ್ ನೀವು ಅಪ್ಲೈ ಮಾಡಿದ್ರೆ ಹೆಂಗೆ, ಕನ್ನಡ ಅಭ್ಯರ್ಥಿಗೆ ಅಪ್ಲೈ ಮಾಡಿದರೆ ಹೆಂಗೆ, ಮತ್ತು ಡಿಸಬಿಲಿಟೀಸ್ ಇದೆಯಾ ಹೆಂಗೆ ನೋಡಿ. ಈ ಥರ ನಾವು ಆರಾಮಾಗಿ ಇಲ್ಲೇ ಚೆಕ್ ಮಾಡ್ಕೊಬೋದು. ಎಕ್ಸ್-ಮಿಲಿಟರಿ ಮ್ಯಾನು, ಜೆಂಡರ್ ಯಾವುದು, ರಿಜಿಸ್ಟರ್ ನಂಬರು, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ನಾವಿಲ್ಲಿ ನೋಡ್ಕೊತೀವಿ ನೋಡಿ. ಇದರಲ್ಲಿ ನೀವು ನಿಮ್ಮದು ಹುಡ್ಕೊಂಡಿದ್ಮೇಲೆ ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ಗೊತ್ತಿರ್ತದೆ, ಎಷ್ಟು ತೆಗ್ದಿದ್ದೀರಾ, ಎಷ್ಟು ಒಬಿಡಿಯೆಂಟ್ ಅಂತ. ನಂತರ ನೀವು ನೋಡಬೇಕಾಗಿರೋ ಮುಖ್ಯ ವಿಷಯ ಏನಂದರೆ, ಇಲ್ಲಿ ನೋಡ್ಬೇಕು ನೀವು ನಿಮ್ಮ ಎಷ್ಟನೇ ಸೀರಿಯಲ್ ನಂಬರ್ ಬಂದಿದ್ದೀರಾ, ಕಟ್ ಆಫ್ ಒಳಗೆ ಬರೋ ಚಾನ್ಸಸ್ ಇದೆಯಾ ಇಲ್ವಾ ಅಂತ. ಇಲ್ಲಿ ಎಷ್ಟನೇ ಸೀರಿಯಲ್ ನಂಬರ್ ಐತೆ ಅಂತ ಇದೆಯಲ್ಲ, ಆ ಸೀರಿಯಲ್ ನಂಬರಲ್ಲೇ ಎಷ್ಟನೇ ಸೀರಿಯಲ್ ನಂಬರ್ ಬಂದರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತಲೂ ಕೂಡ ಗೊತ್ತಾಗ್ತದೆ. ಅದಕ್ಕೆ ನಿಮ್ಮ ಸೀರಿಯಲ್ ನಂಬರು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಅದನ್ನು ಕ್ಲೀನಾಗಿ ನೋಡ್ಕೊಬೇಕಾಗ್ತದೆ ನೋಡಿ. ಮತ್ತು ಮಹಿಳೆಯರು, ವುಮೆನ್ಸ್ ಲೀಸ್ಟ್ ಎಷ್ಟರಲ್ಲಿ ನೋಡ್ಬೇಕು ಸರ್ ಅಂದರೆ ನೋಡಿ, ಇಲ್ಲಿ ಪೇಜ್ ನಂಬರ್ 1166 ನೋಡಿ, ಪೇಜ್ ನಂಬರ್. ಅಲ್ಲಿಂದ ನಿಮ್ಮ ವುಮೆನ್ಸ್ಗೆ ಲೀಸ್ಟು ಸ್ಟಾರ್ಟ್ ಆಗುತ್ತೆ. ವುಮೆನ್ಸ್ ಲಿಸ್ಟ್ ಎಷ್ಟು ನೋಡಿ, ಇಲ್ಲಿ ಪೇಜ್ ನಂಬರ್ ಇದೆ 1166 ಇಂದ ನಿಮ್ಮ ವುಮೆನ್ಸ್ಗೆ ಎಷ್ಟು ನೋಡಿ, ಇಲ್ಲಿ ವುಮೆನ್ಸ್ ಅವ್ರದ್ದಿದೆ. ಬೆಂಗಳೂರು ಸಿಟಿ ಪೊಲೀಸ್ಗೆ ಹಾಕಿದ್ದಾರೆ. ಮತ್ತು ಇಲ್ಲಿ ನೋಡಿ, ಚಿಕ್ಕಹಳ್ಳಿ 3B ನೇಮ್, ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರು, ವುಮೆನ್ದು, ರೂರಲ್ ನಮ್ಮ ಕ್ಯಾಂಡಿಡೇಟಾ, ಕನ್ನಡ ಮೀಡಿಯಮ್ಮ, ಮತ್ತು ಇನ್ನು
ಎಕ್ಸ್ ಮಿಲಿಟ್ರಿ ಮ್ಯಾನ ನೋಡಿ, ಈ ಥರದವೆಲ್ಲ ಇನ್ಫಾರ್ಮೇಷನ್ ನಿಮ್ಮದು ಇದೆ. ಫೀಮೇಲು, ಜೆಂಡರು ಮತ್ತು ರಿಜಿಸ್ಟರ್ ನಂಬರು, ಎಷ್ಟು ಒಬಿಡಿಯೆಂಟ್ ಮಾಡಿದ್ದಾರೆ, ಮಾರ್ಕ್ಸು ಅಷ್ಟು. ಇಷ್ಟು ಏನು ಇಲ್ಲಿ ಅಂದರೆ ಮಹಿಳೆಯರು ನೋಡ್ಬೋದು. ವುಮೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 1166ಇಂದ ವುಮೆನ್ಸ್ ಅವರಿಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನನ್ನ ಸೂಚನೆ ಏನು ಅಂದರೆ ನಿಮ್ಮ ಇವಾಗ ಇದು ಬೆಂಗಳೂರು ಸಿಟಿದು ಇದಾಗಿರ್ತದೆ. ನೆಕ್ಸ್ಟು ನೀವು ಯಾವ ಸಿಟಿ ಯಾವ ಡಿಸ್ಟಿಕ್ ಹಾಕಿರ್ತೀರ ನೋಡಿ, ಡಿಸ್ಟಿಕ್ ತೊಗೊಳ್ಳಿ. ಅಲ್ಲಿರೋ ಪೋಸ್ಟ್ ಸಂಖ್ಯೆ ಎಷ್ಟು, ಇವಾಗ ಪೋಸ್ಟ್ ಸಂಖ್ಯೆ ಎಷ್ಟಿತ್ತು ಅಂದರೆ, ಇವಾಗ ಸುಮ್ಮನೆ ಅಂದಾಜು 120 ಇತ್ತು ಅಂದರೆ ಇಂಟು ಮಾಡ್ಕೊಳ್ಳಿ 5 ಎಷ್ಟಾಗುತ್ತೆ. ಇವಾಗ 600 ಅಂದರೆ 120 ಇಂಟು 5 ಮಾಡಿದ್ರೆ 600 ಬರ್ತದೆ. ನೋಡಿ, ಈ 600 ಒಳಗೆ ಕಟ್ ಆಫ್ ನಿಲ್ಕೋಬೋದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದೊಂದು ಸರಿ 650 ಇರೋರಿಗೂ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ರಿಸರ್ವೇಷನ್ನು, ಕನ್ನಡ ಗ್ರಾಮೀಣ ಅಭ್ಯರ್ಥಿ, ಎಕ್ಸ್ ಮಿಲಿಟ್ರಿ ಮ್ಯಾನು, ಜೆಂಡರು, ರಿಜಿಸ್ಟರ್ ಇವೆಲ್ಲ ಏನಾರ ರಿಸರ್ವೇಷನ್ ನಿಮ್ಮ ಕ್ಯಾಟಗರಿ ಏನಾರು ಕೈ ಹಿಡಿತು ಅಂದರೆ ಒಂದೊಂದು ಸರಿ ಪಾಸ್ ಇರೋರು ಇನ್ನೂ ಇದ್ದೀರಾ ಅಂತ ಅರ್ಥ ಲೆಕ್ಕ. ಇವಾಗ ಆಗಲೇ ಏನು ಬೇಜಾರು ಮಾಡ್ಕೊಳಂಗಿಲ್ಲ ನಾನು ಬಂದಿಲ್ಲ ಅಂತ. ನೋಡಿ, ಇವಾಗ ಬೆಂಗಳೂರ್ದು ಟೋಟಲ್ ಎಷ್ಟು ಪೋಸ್ಟ್ ಇದೆ ಅಂತ ಲೆಕ್ಕ ಹಾಕೊಳ್ಳಿ. ಪೋಸ್ಟ್ ಎಷ್ಟಿದೆ ಇಂಟು ಮಾಡಿ 5 ಮಾಡಿ, 5 ಟೋಟಲ್ ಪೋಸ್ಟಸ್ಸು ಇಂಟು 5 ಮಾಡಿ ಎಷ್ಟು ಬರುತ್ತೋ ನೋಡಿ. ಎಷ್ಟು ಬಂದಿದ ಮೇಲೆ ಒಂದು 500 ಆಚೆ ಈಚೆ ಆಗ್ಬೋದು ಹೊರತು, ಒಂದು 500,000 ಆಚೆ ಈಚೆ ಆಗ್ಬೋದೇ ಹೊರತು ಅದ್ರ ಮೇಲೆ ಆಗೋಕ್ಕೆ ಚಾನ್ಸೇ ಇಲ್ಲ. ಒಳಗೆ ಬಂದವ್ರು ಮಾತ್ರ ಸೆಲೆಕ್ಟ್ ಆಗೋದು. ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡ್ರಿ. ಇದಿಷ್ಟು ನಾನು ನಿನಗೆ ಹೇಳಬೇಕು ಅಂದ್ಕೊಂಡಿದ್ದು. ಮತ್ತು ಏನು ಅಂದರೆ, ಸರ್ ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಅವಾಗಲೇ ವಿಡಿಯೋ ಮಾಡಾಕಿದ್ದೇನೆ. ಯಾವಾಗಂದರೆ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸೆಪ್ಟೆಂಬರ್ ಫಸ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ. ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೋಡಿ. ಬೇಕಾದ್ರೆ ತಿರ್ಗಾ ನೀವು ಸರ್ ಫಿಸಿಕಲ್ ಏನಾದರೂ ಪಾಸ್ ಆದರೆ ನೆಕ್ಸ್ಟ್ ಏನು ಅಂತ ಕೇಳ್ತಿದ್ರಿ. ಫಿಸಿಕಲ್ ಪಾಸ್ ಆದಮೇಲೆ ಮೆಡಿಕಲ್ ಇರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇವಾಗ ಕಟ್ ಆಫ್ ಒಳಗೆ ನಾಳೆ ಇನ್ನೊಂದು 2 ದಿವಸದಲ್ಲಿ ಕಟ್ ಆಫ್ ಬಿಡ್ತಾರೆ. ಇನ್ನು 2 ದಿವಸದಲ್ಲಿ ಕಟ್ ಆಫ್ ಬಿಡ್ತಾರೆ. ನಂತರ ಕಟ್ ಆಫ್ ಒಳಗೆ ನೀವು ಬಂದ್ರಿ ಅಂದರೆ ಹೇಳಿದ್ನಲ್ಲ, ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ಗೆ ಹೋಗಿ ನೀವೇನಾದರೂ ಚೆನ್ನಾಗಿ ಮಾಡಿ ಅದರಲ್ಲಿ ಕ್ಲಿಯರ್ ಮಾಡಿದ್ರಿ ಅಂದರೆ ಟೆಸ್ಟ್ ಪಾಸ್ ಆದ್ರಿ ಅಂದ್ಕೊಳ್ಳಿ. ನಂತರ ಟೆಸ್ಟ್ ಪಾಸ್ ಆದಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಮೆಡಿಕಲ್ಲು, ಆ ನಂತರ ಟ್ರೈನಿಂಗ್ ಹೋಗ್ತೀರಾ. ಇದಿಷ್ಟು ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ PDF ಹಾಕಿರ್ತೀನಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಹಾಕಿರ್ತೀನಿ. ನೋಡಿ ಜಾಯ್ನ್ ಆಗಿ ಈ PDF ನೋಡ್ಬೋದಾಗಿರ್ತದೆ.